SRH ಅವರು ತುಂಬ ಸೂಪರಾಗಿ ಆಡಿದ್ದಾರೆ. ಸೊ ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ. 300 ರನ್ ಹೊಡಿತೀವಿ ಅಂತ ಹೇಳಿದರು, 286 ತನಕ ರೀಚ್ ಆಗಿದ್ದಾರೆ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಹತ್ತತ್ರ ಹೋಗ್ಬಿಡ್ತಾರೆ ಅಂತ. ಸೊ ಇಶಾನ್ ಕಿಶನ್ ಅವರು ಸೆಂಚುರಿ ಹೊಡೆದ್ಬಿಟ್ಟಿದ್ದಾರೆ. ಟ್ರಾವೆಲ್ಸ್ ಸೈಡು ಅಭಿಷೇಕ್ ಶರ್ಮಾ ಆ್ಯಸ್ ಯೂಶ್ವಲ್ ಒಳ್ಳೆ ಧಮಾಕದಾರ್ ಎಕ್ಸ್ಪ್ಲೋಸಿವ್ ಓಪನಿಂಗನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೇ ಕೂಡ ನಿತೀಶ್ ರೆಡ್ಡಿ ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ. RR ಕಡೆಯಿಂದ ಅಷ್ಟೊಂದು ಬೌಲಿಂಗ್ ಎಫರ್ಟ್ಗಳು ಕಾಣಲಿಲ್ಲ. ಒಂದು ಸ್ವಲ್ಪ ಫ್ಲಾಫಿ ಆಗಿತ್ತು ಅವ್ರ ಬೌಲಿಂಗ್ ಅಂತಲೂ ಹೇಳ್ಬೋದು. ಸೊ ಒಂದು ಸ್ವಲ್ಪ ಹೊಡೆತ ಬೀಳೋಕ್ಕೆ ಸ್ಟಾರ್ಟ್ ಆದ ಕೂಡಲೇ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೌಲಿಂಗು. ಸೊ ಅದು ಹೌದು, ಬಟ್ ಒಂದು ಒಳ್ಳೆ ಬೌಲಿಂಗ್ ಕೂಡ RRಯಿಂದ ಸ್ಟ್ರಾಂಗ್ ಆಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಬರಲಿಲ್ಲ. RR ಕಡೆಗೆ ಅಂತ ಬ್ಯಾಟಿಂಗ್ ಲೈನಪ್ ಇಲ್ಲ ಇವತ್ತು, ಯಾಕೆಂದರೆ ಸಂಜು ಸ್ಯಾಮ್ಸನ್ ಹೊರಗಿದ್ದಾರೆ, ಈ ಮ್ಯಾಚಲ್ಲಿ ಆಡ್ತಾ ಇಲ್ಲ. ಅದು ಬಂದುಬಿಟ್ಟು ಅದನ್ನು ಜೈಸ್ವಾಲ್ ಏನಿದ್ದಾರೆ ಅವರು ಜೊತೆಗೆ ಬೇರೆ ಯಾರು ಒಳ್ಳೆ ಪ್ಲೇಯರ್ ಸಿಗ್ತಾರೆ ಅಂತ ಗೊತ್ತಿಲ್ಲ. ಅವರಿದ್ದಾರೆ, ಜುರಲಿದ್ದಾರೆ. ಹೆಟ್ಮಾಯರ್ ಕೊನೆಗೆ ಬರ್ಬೋದು, ಬಟ್ ಎಲ್ಲಿವರೆಗೂ ಕೂಡ ಹೋಗುತ್ತೆ ಅಂಥೇಳಿ ಕಷ್ಟ. ಯಾವುದಕ್ಕೂ ಇದನ್ನು ನಾವು ಊಹೆ ಮಾಡೋದು ಸ್ವಲ್ಪ ಕಷ್ಟ, ಯಾಕೆಂದರೆ IPL ಏನಾಗ್ತಾಯಿದೆ ಅಂತ ನಾವು ಇವಾಗ ಹೇಳೋಕ್ಕೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಆ ರೀತಿಗಳು ಇನ್ನಿಂಗ್ಸ್ಗಳು ಟರ್ನ್ ಆಗ್ತಿದ್ದಾವೆ. ಸೊ ನೋಡೋಣ RR ಅವರು ಎಲ್ಲಿವರೆಗೂ ರೀಚ್ ಆಗ್ತಾರೆ ಅಂತ. ಸ್ಟೇ ಟ್ಯೂನ್ ಆಗಿರಿ, ನಮ್ಮ ರೇಡಾಮಿನ ಜಾಯ್ನ್ ಆಗಿ.